ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾವ್ದನ್ನ ಸ್ಕಾಲರ್ಶಿಪ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಆಕ್ಚುಲ್ ಆಗಿ SSLC ವಿಡಿಯೋ ಮಾಡಿದಾಗ ಕೂಡ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಯಾವ್ದನ್ನ ಸ್ಕಾಲರ್ಶಿಪ್ ಇದ್ರೆ ಹೇಳಿ, ಸೆಕೆಂಡ್ PUC ಪಾಸ್ ಔಟ್ ಆಗಿದೀವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ನೀವು ಇನ್ನ ಸೆಕೆಂಡ್ PUC ಎಕ್ಸಾಮ್ ನ ಪಾಸ್ ಔಟ್ ಆಗಿಲ್ಲ ಅಂತ ಹೇಳೋದಾದ್ರೆ ನಾವು ನಿಮಗೆ ಪಾಸಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಿದ್ದೀವಿ. ಒಂದು ವೇಳೆ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಅವಶ್ಯಕತೆ ಇತ್ತು ಅಂದ್ರೆ ನಮಗೆ ಬಂದು ಮೆಸೇಜ್ ಮಾಡಿ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 ಕೋರ್ಸ್ಗೂ ಕೂಡ ಅವೈಲೇಬಿಲಿಟಿ ಆಗಿದೆ. ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ. ಜಸ್ಟ್ 50 ರೂಪಾಯಿ ಮಾತ್ರ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ, ಇಲ್ಲಿ ನಂಬರ್ ಇರುತ್ತೆ. ಓಕೆನಾ? ಇವಾಗ ಟಾಪ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣಂತೆ. ಸೊ ಮೊದಲನೇದಾಗಿ ಗೌರ್ಮೆಂಟ್ ಕಡೆಯಿಂದಾನೆ, ಅದೇ ಸೆಂಟ್ರಲ್ ಸೆಕೆಂಡರಿ ಎಜುಕೇಶನಲ್ ಬೋರ್ಡ್ ಕಡೆಯಿಂದಾನೆ ಪ್ರೈಸ್ ಮನಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಅಂತ ಹೇಳೋದಾದ್ರೆ 20,000 ರೂಪೀಸು ಯಾರೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೋ ಅವ್ರಿಗೆ ಪ್ರೈಸ್ ಮನಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾರ್ಮಲ್ಲು ಎಲಿಜಿಬಿಲಿಟಿ ನೋಡ್ಕೊಳ್ಳೋದಾದ್ರೆ ಮಸ್ಟ್ ಪಾಸ್ ಸೆಕೆಂಡ್ PUC 2026 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮಿನಿಮಮ್ ಮಾರ್ಕ್ಸ್ 60% ತಗೊಂಡಿರ್ಬೇಕಾಗುತ್ತೆ. ಮೋಸ್ಟ್ಲಿ ಫಾರ್ SC ST ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಒಂದು ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ಬೋನಸ್ ಕೆನ್ ಬಿ ಅಪ್ ಟು 35,000 ಫಾರ್ ದ ಹೈಯರ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ ನಾರ್ಮಲ್ ಅವರ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಈ ಒಂದು ಪ್ರೈಸ್ ಮನಿ ಕೊಡ್ತಿರುವಂಥದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಓಕೆನಾ? ಸೊ ಯಾರೆಲ್ಲ ಸೆಕೆಂಡ್ PUC 2026 ಮೊನ್ನೆ ಪಾಸ್ ಔಟ್ ಆಗಿದ್ದೀರಾ ಅವರು. ಸೊ ಎರಡನೇ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಇದು SC ST OBC ಸ್ಟೂಡೆಂಟ್ಸ್ಗಳಿಗೆ, ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ. ಸೊ ಇದು ಅಪ್ ಟು 15,000 ರೂಪೀಸ್ ಇಯರ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. 1,200 ರೂಪೀಸ್ ನಿಮಗೆ ಮಂತ್ಲಿ ಸಿಗುತ್ತೆ. ಇದಕ್ಕೆ ಕಂಡೀಷನ್ ಇರುವಂಥದ್ದು ಏನಪ್ಪಾ ಅಂದ್ರೆ ಲೋ ಫ್ಯಾಮಿಲಿ ಇನ್ಕಮ್ ಆಗಿರ್ಬೇಕಾಗುತ್ತೆ. ಅರೌಂಡ್ 2 lakh 3 lakh ಇನ್ಕಮ್ ಆಗಿರ್ಬೇಕಾಗುತ್ತೆ ವರ್ಷಕ್ಕೆ. ಮಿನಿಮಮ್ ನಿಮ್ಗೆ ಏನಪ್ಪಾ ಅಂದ್ರೆ ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಅಂದ್ರೆ ನೀವು ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಿರ್ಬೇಕಾಗುತ್ತೆ. ಯೂಶಲಿ ನೋಡ್ಕೊಳ್ಳೋದಾದ್ರೆ ಇದು ನಿಮಗೆ ಒಂದು 3-4 ಮಂತ್ಸ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಇನ್ನೊಂದು ಮೇನ್ ಎಲ್ಲರೂ ಕೂಡ ಅಪ್ಲೈ ಮಾಡೋದು SSP ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಇದು SC ST OBC ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಬೆನಿಫಿಟ್ಸ್ ನೋಡ್ಕೊಳ್ಳೋದಾದ್ರೆ ಫ್ರೀ ಎಂಬರ್ಸ್ಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ, ಮತ್ತೆ ಮೈಂಟೆನೆನ್ಸ್ ಅಲೋಯನ್ಸಸ್ ಇರುತ್ತೆ. ಸೊ SSP ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಇದಕ್ಕೆ ಜಾಸ್ತಿ ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಬಿಟ್ಟರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ಗೂ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ NSP ಸ್ಕಾಲರ್ಶಿಪ್ ಅಂತ ಕರೀತಾರೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಇದು NSP ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮೇನ್ ಆಗಿ ಮೈನಾರಿಟಿ SC ST OBC ಮತ್ತೆ ಜನರಲ್ ಲೋ ಇನ್ಕಮ್ ಕ್ಯಾಂಡಿಡೇಟ್ಸ್ಗೆ. ಅಂದ್ರೆ ಇವಾಗ ಜನರಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ನೋಡಿ, ಅವರ ಒಂದು ಫಾದರ್ಗೆ ಲೋ ಇನ್ಕಮ್ ಇರಬೇಕಾಗುತ್ತೆ. ಸೊ ಅಂಥವ್ರಿಗೆ ಒಂದು ಸ್ಕಾಲರ್ಶಿಪ್, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಮತ್ತೆ ಮೇನ್ ಆಗಿ ನಿಮ್ಗೆ ಇಲ್ಲಿ ಯಾರಿಗೆಲ್ಲ 3 ಲಕ್ಷ 4 ಲಕ್ಷ ಇನ್ಕಮ್ ಇರುತ್ತೆ ವರ್ಷಕ್ಕೆ ಅವ್ರು ಅಪ್ಲೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 5ನೇದು ಪ್ರೈವೇಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಆಪ್ಷನ್ ಇದು ನಾನು ಹೇಳ್ತಿರುವಂಥದ್ದು. ಸೊ ಇದು ನಿಮ್ಗೆ ಇಲ್ಲಿ ನಾನು ನಿಮಗೆ ಫೌಂಡೇಶನ್ ಬೇಸ್ಡ್ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾವುದೇ ಗ್ಯಾರಂಟಿ ಇಲ್ಲ ಇದು, ಬಟ್ ಅದನ್ನ ನೀವು ಅಪ್ಲೈ ಮಾಡ್ಬೋದು. 4 ಬಡಿ ಸ್ಟಡಿ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇವಕ್ಕೆಲ್ಲನೂ ಕೂಡ ಆಧಾರ್ ಕಾರ್ಡು, ಮಾಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಬ್ಯಾಂಕ್ ಅಕೌಂಟು SSP ಪೋರ್ಟಲ್ನಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಸೊ ಯಾವುದೇ ದುಡ್ಡು ಕೊಟ್ಟುಬಿಟ್ಟು ಸ್ಕಾಲರ್ಶಿಪ್ ಕೊಡುವಂಥದ್ದು ಯಾವುದೂ ಇಲ್ಲ. ಯಾವುದೇ ಕಾರಣಕ್ಕೂ ಆ ಥರ ಹೋಗಕ್ಕೆ ಹೋಗ್ಬಿಡಿ, ಅವೆಲ್ಲ ಮೋಸ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇಷ್ಟು ಗೌರ್ಮೆಂಟ್ ಇರುವಂಥ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಎಲ್ಲರಿಗೂ ಕೂಡ ನಿಮ್ಗೆ ಲಿಂಕ್ ಬೇಕು ಅಂತ ಹೇಳೋದಾದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.